ವಿಷಯ ಅಂತ ಅಂದ್ರೆ ಈ ಒಟ್ಟು ಪ್ರಕರಣವನ್ನ ಭೇದಿಸುವಂತ ನಿಟ್ಟಿನಲ್ಲಿ ಒಂದು SIT ಟೀಮ್ ಅನ್ನ ರಚನೆ ಮಾಡಲಾಗಿತ್ತು. ಸೊ ಆ SIT ಟೀಮ್ ಸಹಜವಾಗಿ ಖುಷಿಯಲ್ಲಿ ಇರಬಹುದು, ಯಾಕಂತಾದ್ರೆ ತಮ್ಮ ವಾದಕ್ಕೆ ಇಲ್ಲಿ ಮನ್ನಣೆ ಸಿಕ್ಕಿದೆ ಅನ್ನುವಂಥ ವಿಚಾರ ಅಥವಾ ತನಿಖೆಗೆ. ಬನ್ನಿ, ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಕೇಳೋಣ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ರು. ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿ ನಾನು ಮತ್ತು ನಮ್ಮ ಜೊತೆಗೆ ನಮ್ಮ ಸಹೋದರ ಪೊಲೀಸ್ ಆಫೀಸರ್ಸ್ ಇಬ್ಬರು IPS ಆಫೀಸರ್ ಸೀಮಾ ಮತ್ತು ಸುಮನ್ ಅವರು ಇಲ್ಲೇ ಇದ್ದಾರೆ, ಅವರಿದ್ದರು. ಆ ಜೊತೆಗೆ ಬೇರೆ ಬೇರೆ ಆಫೀಸರ್ಗಳು IO ಆಗಿ ಮತ್ತು IO ಅಸಿಸ್ಟೆಂಟ್ಸ್ ಆಗಿ ನೇಮಕ ಮಾಡಲಾಗಿತ್ತು. ಆ ಸಮಯದಲ್ಲಿ 4 ಜನ ಸಂತ್ರಸ್ತರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಕಂಪ್ಲೇಂಟ್ ಮೇಲೆ ಒಂದು ಕೇಸ್ ಹೊಳೆನರಸೀಪುರನಲ್ಲಿ ರಿಜಿಸ್ಟರ್ ಆಗಿತ್ತು, 3 ಕೇಸ್ ನಾವು CIDನಲ್ಲಿ ರಿಜಿಸ್ಟರ್ ಮಾಡಿದ್ವಿ, ಒಂದು ಕೇಸ್ KR ನಗರನಲ್ಲಿ ರಿಜಿಸ್ಟರ್ ಆಗಿತ್ತು, ಹಾಗೆ ಒಂದು ಕೇಸ್ ಹಾಸನ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗಿತ್ತು. ಒಟ್ಟು 6 ಕೇಸ್ SIT ತನಿಖೆಗೆ ತಗೊಂಡಿದ್ದು. 6 ಕೇಸ್ನಲ್ಲಿ ಒಬ್ಬರು ಸಂತ್ರಸ್ತರು ಮೈಸೂರು ಜಿಲ್ಲೆಯ KR ನಗರ ತಾಲೂಕವರು ಇದ್ದರು. ಈ 6 ಕೇಸ್ನಲ್ಲಿ 5 ಕೇಸ್ದು ತನಿಖೆ ಈಗಾಗಲೇ ಪೂರ್ಣಗೊಂಡಿದ್ದು. ಆ ತನಿಖೆ ಮುಗಿದ ನಂತರ ನಾವು ಚಾರ್ಜ್ ಶೀಟ್ ಕೊಟ್ಟಿದ್ವಿ. ಚಾರ್ಜ್ ಶೀಟ್ ಆದ ನಂತರ ಕಳೆದ ವರ್ಷ ಡಿಸೆಂಬರ್ 31ಗೆ ಆ ಕೇಸ್ಗಳು ಲೋವರ್ ಕೋರ್ಟಿಂದ ಟ್ರಯಲ್ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗಿತ್ತು. ಈ ಕೇಸ್ ಪೈಕಿ ಒಂದು ಕೇಸ್ ಜನವರಿ 3ನೇ ತಾರೀಕಿಂದ ಟ್ರಯಲ್ ಕೋರ್ಟ್ಗೆ ಬಂದಾಗ ಟ್ರಯಲ್ ಸ್ಟಾರ್ಟ್ ಆಗಿತ್ತು. 376 ಅರ್ಥ ರೇಪ್ ಬೈ ಎ ಪರ್ಸನ್ ಹೂ ಇಸ್ ಇನ್ ಅಥಾರಿಟಿ ಆ್ಯಂಡ್ ಕಮಾಂಡ್ ಓವರ್ ದ ವಿಕ್ಟಿಮ್. ಆ ಪ್ರಕಾರ ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ. 376(2)(n are repeated rape committed by a person who is in command and authority over victim. ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ. ಈ 376(2)(n ಜೀವಾವಧಿ ಶಿಕ್ಷೆ ವಿಶೇಷತೆ ಏನಿದೆ, ಆ ಅಕ್ಯೂಸ್ಡ್ ಏನಿದ್ದಾರೆ ಅವರು ತಮ್ಮ ನ್ಯಾಚುರಲ್ ಲೈಫ್ ಮುಗಿಯುವವರೆಗೆ ಟಿಲ್ ದ ಲಾಸ್ಟ್ ಬ್ರೆತ್ ಈ ವಿಲ್ ಬಿ ಇನ್ ದ ಜೈಲ್, ಅವ್ರು ಹೊರಗಡೆ ಬರಂಗಿಲ್ಲ. 354A ಮೊಲೆಸ್ಟೇಷನ್ 3 ವರ್ಷ, 354B 7 ವರ್ಷ, 354C 3 ವರ್ಷ, 506 2 ವರ್ಷ, 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ 3 ವರ್ಷ, 66 IT ಕಾಯ್ದೆ ಯಾರು ಅವ್ರ ಮೇಲೆ ಅತ್ಯಾಚಾರ ಮಾಡುವಾಗ ವಿಡಿಯೋ ಮತ್ತು ಫೋಟೋ ತೆಗೆಸಿದ್ರು, ಅದು ಕೂಡ ಪ್ರೂವ್ ಆಗಿರೋದು, ಅದಕ್ಕಾಗಿ 3 ವರ್ಷ. ಇದು ಎಲ್ಲ ಪನಿಷ್ಮೆಂಟ್ಗಳು ಏನಿದೆಯಾ ಅದು ಕಠಿಣ ಶಿಕ್ಷೆ ಆಗಿರುತ್ತದೆ. ಅವರ ಜೊತೆಗೆ ಜುಲ್ಮಾನೆ ಏನು ಹಾಕಿದ್ದಾರೆ, ಆ ಜುಲ್ಮಾನೆಯಿಂದ 11,25,000 ಸಂತ್ರಸ್ತೆಗೆ ಪರಿಹಾರ ಕೊಡಲಾಗುವುದು. ಇದು ಶಿಕ್ಷೆ ಇವತ್ತು ಕೋರ್ಟ್ ಪ್ರಕಟ ಮಾಡಿದೆ. ಆ ವಿಶೇಷತೆ ಅಂತ ಏನು ಈ ಕೇಸ್ದು ತಾವು ಎಲ್ಲರೂ ನೋಡಿರ್ಬೋದು. ಏಪ್ರಿಲ್ 28 ಇವತ್ತು 2ನೇ ಆಗಸ್ಟ್ ಕ್ರೈಮ್ ರಿಜಿಸ್ಟರ್ ಆಗಿರೋ ದಿವಸದಿಂದ ಜಡ್ಜ್ಮೆಂಟ್ ದಿವಸ 1 ವರ್ಷ 4 ತಿಂಗಳಲ್ಲಿ ತೀರ್ಪು ಬಂದಿದೆ. ಇದು ಒಂದು ವಿಶೇಷತೆ. ಇನ್ನೊಂದು ಏನು ಹೇಳ್ಬೋದು ನಾವು, ಈ ಡಿಫೆನ್ಸ್ ಪೈಕಿ ಅವರು ಪ್ರತಿಯೊಂದು ಹೆಜ್ಜೆನಲ್ಲಿ ವಿಚಾರಣೆ ಹೆಂಗೆ ಡಿಲೇಲ್ ಮಾಡಬೇಕು, ಯಾವ ಪ್ರಕಾರ ಮುಂದುವರಿಸಬೇಕು, ಜಡ್ಜ್ಮೆಂಟ್ ಬರ್ದಂಗೆ ನೋಡ್ಕೋಬೇಕು, ಎಲ್ಲ ರೂಪರೇಷೆಗಳು ಮಾಡಿ ಎಲ್ಲ ತಾಂತ್ರಿಕತೆಗಳು ಯೂಸ್ ಮಾಡಿ ಕೂಡ ಅವ್ರಿಗೆ ಜಡ್ಜ್ಮೆಂಟ್ ಡಿಲೇ ಮಾಡಲಿಕ್ಕೆ, ಟ್ರಯಲ್ ಡಿಲೇ ಮಾಡಲಿಕ್ಕೆ ಆಗಲಿಲ್ಲ. ಎರಡನೇ ವಿಶೇಷತೆ ಏನು,
ಈ ವಿಕ್ಟಿಮ್ ಸಂತ್ರಸ್ತೆ ಏನಿದ್ದಾರೆ ಅವರು ಈ ಸಮಾಜದ ಲೋವೆಸ್ಟ್ ಸ್ಟೇಟ್, ಅವರು ಸಾಮಾಜಿಕ ರೂಪಿಂದ ಮತ್ತು ಆರ್ಥಿಕ ರೂಪಿಂದ, ಮತ್ತು ಅಕ್ಯೂಸ್ಡ್ ಏನಿದ್ದಾರೆ ಅದು ಉಲ್ಟಾ, ಅವರು ಪೊಲಿಟಿಕಲಿ ಪವರ್ಫುಲ್, ಎಕನಾಮಿ ಪವರ್ಫುಲ್ ಆ್ಯಂಡ್ ಸೋಷಲಿ ಆಲ್ಸೋ ಪವರ್ಫುಲ್. ಆ ವ್ಯತ್ಯಾಸ ಇದ್ದರೂ ಕೂಡ ಆ ವಿಕ್ಟಿಮ್ ತಮಗೆ ನ್ಯಾಯ ಬೇಕೇ ಬೇಕು ಅಂತ ಹಿಡ್ಕೊಂಡು ಕಳೆದ 1 ವರ್ಷದಿಂದ ನಮ್ಮ ಜೊತೆಗೆ ಮತ್ತು ಟ್ರಯಲ್ ಜೊತೆಗೆ ಒಂದು ರಾಕ್ ಅಂತ ನಿಂತು ಈ ಟ್ರಯಲ್ಗೆ ಮತ್ತು ಇದಕ್ಕೆ ಶಿಕ್ಷೆಗೆ ಒಂದು ಮೂಲ ಕಾರಣೀಭೂತ ಆಗ್ತಾರೆ. ಈ ಜಡ್ಜ್ಮೆಂಟಿಂದ ನಾವು ಏನೇನು ಕೊಡ್ತೀವಿ, ಸಮಾಜದಲ್ಲಿ ಇರ್ತಕ್ಕಂಥ ಬೇರೆ ಯಾರು ವಿಕ್ಟಿಮ್ ಇದ್ದಾರೆ, ಯಾರು ಮುಂದೆ ಬರಲಿಲ್ಲರೂ ಕೂಡ ಅವ್ರಿಗೆ ಒಂದು ಮನಕ್ಕೆ ಶಾಂತಿ ಸಿಗುತ್ತೆ ಅಂತ ಅನುಭವಿಸ್ತೀವಿ. ಇದು ಅಧಿಕಾರಿಗಳು ಹೇಳ್ತಾ ಇರೋ ಪ್ರಕಾರವಾಗಿ ಸಮಾಜಕ್ಕೊಂದು ದೊಡ್ಡ ಸಂದೇಶ ಇದು. ಅವ್ರು ಹೇಳ್ತಾ ಇದ್ರು, ಒಂದು ಕಡೆ ಇಲ್ಲಿ ಎರಡೂ ಪಾರ್ಟಿಗಳನ್ನು ನಾವು ನೋಡಿದ್ರೆ, ಒಬ್ಬರು ಸಮಾಜದಲ್ಲಿ ಅತಿ ತುಳಿತದಕ್ಕೆ ಒಳಗಾಗಿರುವಂಥವ್ರು, ಅತಿ ಕೆಳಮಟ್ಟದಲ್ಲಿರುವಂಥವ್ರು ವಿಕ್ಟಿಮ್ಸ್, ಆದರೆ ಅಕ್ಯೂಸ್ಡ್ ಅಂತ ಬಂದಾಗ ಬಹಳ ಪವರ್ಫುಲ್ ಆಗಿರುವಂಥವ್ರು. ಹಾಗಾಗಿ ಬಟ್ ವಿಕ್ಟಿಮ್ ಸ್ಥಾನದಲ್ಲಿರುವಂಥ ಮಹಿಳೆ ಒಂದು ರೀತಿ ಬಂಡೆ ರೀತಿಯಾಗಿ ನಮ್ಮ ಜೊತೆಗೆ ಬಂದು ನಿಂತಲು. ಆಕೆ ಈ ಎಲ್ಲ ತನಿಖೆಗೂ ಕೂಡ ಆಕೆ ಸಹಕಾರವನ್ನು ಕೊಟ್ಟರು. ಈ ಕಾರಣಕ್ಕಾಗಿಯೇ ನಾವು ಈ ತನಿಖೆಯನ್ನು ಒಂದು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರು. ಆಮೇಲೆ ಇಡೀ ಸಮಾಜದಲ್ಲಿರುವಂಥ ಇತರರಿಗೂ ಕೂಡ ಇದೊಂದು ಪ್ರೇರಣೆ ಕೊಡಬಹುದಾದಂತಹ, ಅವರಿಗೂ ಧೈರ್ಯ ತುಂಬಬಹುದಾದಂಥ ತೀರ್ಪು ಅನ್ನೋದನ್ನು ಹೇಳ್ತಾ ಇದ್ರು. ಅನ್ಯಾಯಕ್ಕೊಳಗಾದಂತಹ ಯಾವುದೇ ಮಹಿಳೆ ಯಾವುದೇ ರೀತಿಯ ಭಯ ಇಲ್ಲದೆ, ತನಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋ ಡೌಟ್ ಇಲ್ಲದೆ ಆಕೆ ಮುಂದೆ ಬಂದು ಪ್ರಕರಣವನ್ನು ದಾಖಲಿಸಿದಂತಹ ಸಂದರ್ಭದಲ್ಲಿ ತನಗಾದಂತಹ ಅನ್ಯಾಯವನ್ನ ಹೇಳ್ಕೊಂಡಾಗ ಆಕೆಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ಸಂದೇಶವನ್ನ ಈ ಪ್ರಕರಣದ ತೀರ್ಪು ಸಾರಿ ಹೇಳ್ತಾ ಇದೆ ಅನ್ನೋದನ್ನೇ BK ಸಿಂಗ್ ಅವರು ಕೂಡ ಹೇಳಿದ್ರು. ಈ ಒಂದು ಪ್ರಕರಣದಲ್ಲಿ SIT ಅಧಿಕಾರಿಗಳಿಗೆ ಎಷ್ಟರ ಮಟ್ಟಿಗೆ ಚಾಲೆಂಜಸ್ ಇತ್ತು ಅಂದ್ರೆ, ಈ ಮಹಿಳೆ ಯಾವಾಗಾದ್ರೂ ಅಪ್ಪಿತಪ್ಪಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹಿಂದೇಟು ಹಾಕಿದ್ದೆ ಆಗಿದ್ದಿದ್ರೆ ಅಥವಾ ಉಲ್ಟಾ ಪಲ್ಟಾ ಹೇಳಿಕೆಗಳನ್ನ ಕೊಟ್ಟು ಏನಾದ್ರೂ ಪ್ರಕರಣದ ಹಾದಿ ತಪ್ಪಿದ್ದಿದ್ರೆ ಈ ಪ್ರಕರಣಕ್ಕೆ ಇದೊಂದು ತಾರ್ಕಿಕ ಅಂತ್ಯ ಸಿಗ್ತಾನೆ ಇರಲಿಲ್ಲ ಅಂತಾನೆ ಹೇಳಬಹುದು. DNA ಕಲೆಕ್ಷನ್ ಇರ್ಬೋದು, ಎಲ್ಲ ಕೊರೋಬೊರೇಟಿವ್ ಸಾಕ್ಷಿಗಳು ಏನಿತ್ತು ಈ ಕೇಸ್ನಲ್ಲಿ, ಅವ್ರು ಮೇನ್ಲಿ ಬೇಸ್ಡ್ ಆನ್ ಸೈಂಟಿಫಿಕ್ ಎವಿಡೆನ್ಸ್.